ಇಷ್ಟು ಚಿಕ್ಕ ವಯಸ್ಸಲ್ಲೇ ಇವರು 15 ಲಕ್ಷನ ಇನ್ವೆಸ್ಟ್ ಮಾಡಿ ಒಂದು ಮೇಕೆ ಶೆಡ್ ನ ಮಾಡಿದ್ದಾರೆ. ಏನೋ ಒಂದು ಅನ್ಕೊಂಡು ಮೇಕೆ ಶೆಡ್ ನ ಮಾಡಿ ಈಗ ಏನೋ ಒಂದು ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿರೋ ಇವರ ಗೋಟ್ ಫಾರ್ಮ್ ಗೆ ನಾನು ವಿಸಿಟ್ ಮಾಡಿದ್ದೆ. ಅಲ್ಲಿ ಇವರ ಗೋಟ್ ಫಾರ್ಮ್ ಬಗ್ಗೆ ನಾನು ಕೆಲವು ವಿಷಯಗಳನ್ನ ಕೇಳಿ ತಿಳ್ಕೊಂಡೆ. ಒಂದು ಡಿಸಿಷನ್ ಮಾಡುವಾಗ, ಅದು ಇಷ್ಟ ಅಮೌಂಟ್ ಹಾಕಿ ಒಂದು ಡಿಸಿಷನ್ ಮಾಡುವಾಗ ಏನೇನೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಯಾವ ರೀತಿ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಅದನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಯ್ತು. ಚಂದನ್ ಅವರು ಈ ಗೋಟ್ ಫಾರ್ಮ್ ನ ಏನ್ ಅನ್ಕೊಂಡ್ ಮಾಡಿದ್ರು, ಬಟ್ ಅದು ತದನಂತರ ಏನಾಯ್ತು ಅಂತ ಕಂಪ್ಲೀಟ್ ಆಗಿ ಅವರೇ ಎಲ್ಲ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಕಷ್ಟಪಟ್ಟು ದುಡ್ದಿದ್ನೆಲ್ಲ ಏನೋ ಇನ್ವೆಸ್ಟ್ ಒಂದು 15 ದಿನದ 20 ಲಕ್ಷ ಮಾಡ್ಬಿಟ್ಟಿದ್ದಾರೆ. ಬಟ್ ಅದೇ ದುಡ್ಡನ್ನ ಇವಾಗ ಆ ಶೆಡ್ ಇಂದ ದುಡಿಬೇಕಂದ್ರೆ ಅವರು ಏನೇನ್ ಪ್ಲಾನ್ಸ್ ನ ಇಟ್ಕೊಂಡಿದ್ದಾರೆ ಆ ದುಡ್ಡನ್ನ ವಾಪಸ್ ತೆಗಿಯಕ್ಕೆ ಅಂತ ಡೀಟೇಲ್ ಆಗಿ ವಿಡಿಯೋದಲ್ಲಿ ಕೇಳಿದೀನಿ. ಯಾರಾದ್ರೂ ಈ ತರ ಕುರಿ ಮೇಕೆ ಶೆಡ್ ಗಳನ್ನ ಮಾಡ್ಬೇಕಂತ ಇದ್ರೆ ಒಂದ್ಸರಿ ಈ ವಿಡಿಯೋನ ನೋಡಿ ನೀವು ಏನೇನ್ ತಪ್ಪು ಮಾಡ್ಬೋದು, ಅದಕ್ಕೆ ಯಾವ ರೀತಿ ಇವಾಗ್ಲೇ ಸೊಲ್ಯೂಷನ್ ಹುಡ್ಕೋಬಹುದು ಅಂತ ಸ್ವಲ್ಪ ನಾಲೆಜ್ ಬರುತ್ತೆ. ಬ್ರದರ್, ನಿಮ್ಮ ಹೆಸರು ಮತ್ತೆ ಈ ಊರು ಎಲ್ಲಿದೀವಿ, ಏನು ಲೊಕೇಶನ್, ಎಲ್ಲಿಗೆ ಹತ್ರ ಆಗುತ್ತೆ ಏನು ಅಂತ ಅದೊಂದು ಸ್ವಲ್ಪ ಹೇಳಿ. ನನ್ನ ಹೆಸರು ಚಂದನ್. ನಾನು ಪ್ರೆಸೆಂಟ್ಲಿ ಇರೋದು ಬ್ಯಾಂಗ್ಳೂರಲ್ಲೇ. ಇದು ಮಾಡಬೇಕು ಅನ್ನೋ ಒಂದು ಏನೋ ಇಷ್ಟ ಆಯಿತು, ಮಾಡಬೇಕು ಅಂತ ಮಾಡಿದ್ದೀವಿ. ಇದು ಪ್ಲೇಸ್ ಬಂದು ಮದ್ದೂರಿಂದ 30 ಕಿಲೋಮೀಟ್ರು, ಉಳಿಯೋದುರ್ಗದಿಂದ 10 ಕಿಲೋಮೀಟ್ರು, ಸೆಂಟ್ರ್ ಪಾಯಿಂಟಲ್ಲಿ ಇದೆ ಅನ್ಬೋದು. ಮಂಡ್ಯ ಎಲ್ಲ 30 ಆ ಥರ ಎಲ್ಲ ತುಂಬ ನಿಯರ್ ಇದೆ ಎಲ್ಲದಕ್ಕೂ. ಎಷ್ಟು, ಯಾವುದು ಗ್ರಾಮ ಹೆಸರು? ಇದು ಬೆಕ್ಕರಳೆ ಅಂತ. ಬೆಕ್ಕಳ್ಳೆ ಅಂತ ಗ್ರಾಮ. ಬೇರೆ ಎಲ್ಲದಕ್ಕೂ ನಿಯರ್ ಇದೆ. ಎಷ್ಟು ಮಂಡ್ಯ, ಮದ್ದೂರು, ನಾಗಂಗ ಎಲ್ಲದಕ್ಕೂ ನಿಯರ್ ಇದೆ. ಓಕೆ. ನೀವು ಈ ಶೆಡ್ ಎಷ್ಟು ವರ್ಷ ಆಯಿತು ಮಾಡಿ? ಇದು 6 ಮಂತ್ಸ್ ಆಗಿದೆ ಅಷ್ಟೇ. 6 ಮಂತ್ಸ್ ಆಯ್ತಾ? ಏನು ಪ್ಲಾನಲ್ಲಿ ಮಾಡಿದ್ದು, ಏನಕ್ಕೆ ಮಾಡಿದ್ದು ಈ ಶೆಡ್ಡು? ಫಸ್ಟ್ ಪ್ಲಾನ್ ಇದ್ದಿದ್ದು ಬ್ರೀಡಿಂಗ್ ಅಂತ. ಆಮೇಲೆ ಸ್ವಲ್ಪ ಕಾಂಟ್ಯಾಕ್ಟಿಂದ ಬೇರೆ ಕಡೆಯಿಂದ ಮರಿ ತರಿಸಿ ಮಾಡೋಣ, ಬ್ರೀಡಿಂಗಿಂದ ಬೆಟರ್ ಇದೆ ಅಂದ್ಬಿಟ್ಟು MP, ಒಡಿಶಾ ಆ ಕಡೆಯಿಂದ ಎಲ್ಲ ಮರಿಗಳು ತರಿಸಿ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ. ಓಕೆ. ಏನು ಫಸ್ಟು ನಿಮಗೆ ಮೇಕೆ ಸಾಕಿರೋ ಅನುಭವ ಏನಾದ್ರು ಇತ್ತಾ, ಇಲ್ಲಾಂದರೆ ಹಂಗೆ ಸ್ಟಾರ್ಟ್ ಮಾಡ್ಬಿಟ್ರೆ? ಆ ಥರ ಏನಿಲ್ಲ, ಅಂದರೆ ನಮ್ಮ ಅಜ್ಜಿ ಅವರೆಲ್ಲ ಸಾಕಿರೋ ಸ್ವಲ್ಪ ಅವ್ರು ನೋಡಿ ಎಲ್ಲ ಇತ್ತಲ್ವಾ, ಅದನ್ನ ನೋಡಿ ಮಾಡೋಣ ಸ್ವಲ್ಪ ಇದೆ ಇದರಲ್ಲೂ ಅಂತ. ಸಾಕೋದಕ್ಕೆ ಸ್ವಲ್ಪ ಇಷ್ಟ ಇತ್ತು ಮರಿಗಳನ್ನ, ಅದಕ್ಕೆ ಆ ಪ್ಲಾನಿಂದ ಬಂದೆ. ಹೌದು, ಬ್ರೀಡಿಂಗ್ ಮಾಡಿದಿರಲ್ಲ, ಬ್ರೀಡಿಂಗಲ್ಲಿ ಏನೇನು ಕಷ್ಟ ಆಯಿತು ನಿಮಗೆ? ಬ್ರೀಡಿಂಗ್ ಹೆಣ್ಣು ಮೇಕೆಗಳು ತಂದು ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ದೀರಾ, ಅದರಲ್ಲಿ ಯಾವ ಥರ ಕಷ್ಟ ಆಯಿತು, ಏನು ಫೇಸ್ ಮಾಡಿದ್ರಿ ಸ್ವಲ್ಪ ಹೇಳಿದ್ರೆ ವ್ಯೂವರ್ಸ್ಗೆ ಸ್ವಲ್ಪ ಈಸಿ ಆಗುತ್ತೆ ಅದು ತಿಳ್ಕೊಳ್ಳೋಕೆ. ಸ್ಟಾರ್ಟಿಂಗ್ ಬ್ರೀಡಿಂಗಲ್ಲಿ ಫೇಸ್ ಮಾಡಿದ್ದು ಅಂದರೆ ಒಂದೇ ಸಲ ಎಲ್ಲನೂ ಸಂತೆಗಳಿಂದ ತಂದಿದ್ದಕ್ಕೆ ಒಂದೇ ಸಲ ಇಷ್ಟೊಂದು ಮರಿಗಳು ಹಾಕಕ್ಕೆ ಶುರುವಾಗೋದು. ಒಂದೇ ದಿನ 5-10 ಆ ಥರ ಮರಿ ಹಾಕಕ್ಕೆ ಶುರುವಾಗೋದು. ಸೊ ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬಾರ್ದಿತ್ತು. ಮತ್ತೆ ಇನ್ನೂ ಒಂದು, ಆ ಮರಿಗಳು ಹಾಲು ಕುಡಿಸ್ತಾ ಇರಲಿಲ್ಲ. ಅದ್ರ ಅಮ್ಮ ಕರೆಕ್ಟಾಗಿ ಹಾಲು ಕುಡಿಸ್ತಾ ಇರಲಿಲ್ಲ. ಅದು ಒಂದೊಂದು ಮರಿಗಳು ಅಲ್ಲಲ್ಲೇ ಸತ್ತೋಗೋದು, ಆ ಥರ ಎಲ್ಲ ತುಂಬ ಇದು ಮಾಡಿತ್ತು. ಮರಿಗಳು ತುಂಬ ಲಾಸ್ ಆಗ್ಬಿಟ್ಟು ಸ್ವಲ್ಪ ಮರಿಗಳು. ಅದೇ ಒಂದೇ ಸರಿ ಮರಿಗಳು ಹಾಕ್ಬಿಟ್ರೆ ಅದು ನೋಡ್ಕೊಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಅಮ್ಮ ನೀಟಾಗಿ ಹಾಲು ಕುಡಿಸ್ತು ಅಂದ್ರೆ ಮೇಕೆ ಅದು ಸರಿ ಹೋಗುತ್ತೆ. ಕುಡಿಸಿಲ್ಲ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್. ಹೌದಾ? ಇಮ್ಯುನಿಟಿ ಪವರ್ ಅಷ್ಟು ಸಿಗೋದಿಲ್ಲ ಮರಿಗಳಿಗೆ. ಫಸ್ಟ್ ಬರೋ ಹಾಲನ್ನ ಕುಡಿಬೇಕು ಮರಿಗಳು. ಹೌದು, ಇಲ್ಲ ಅಂದ್ರೆ ಕುಡಿಲೇಬೇಕು. ಇಲ್ಲ ಅಂದ್ರೆ ಅವು ನಾವು ಹಸುವಿನ ಹಾಲು ಕೊಟ್ಟರೆ ಏನು ಯೂಸ್ ಇಲ್ಲ ಅದಕ್ಕೆ. ಅದು ಮೇನ್ ಪ್ರಾಬ್ಲಮ್ ನಾವು ಫೇಸ್ ಮಾಡಿದ್ದು. ಅದಕ್ಕೆ ಬ್ರೀಡಿಂಗ್ ಸ್ವಲ್ಪ ಸ್ಟಾಪ್ ಮಾಡಿ ಬೇರೆ ಕಡೆಯಿಂದ ಮರಿಗಳನ್ನ ತರಿಸಿ KG ಲೆಕ್ಕದಲ್ಲಿ ಈಗ ಇಲ್ಲಿ ಸೇಲ್ ಮಾಡೋಣ ಅಂತ ಮಾಡಿದ್ದೀರಾ? ಈಗ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಎವ್ರಿ ವೀಕ್ 10-15 ಆ ಥರ ತರಿಸ್ತೀವಿ, ಮಾಡ್ತೀವಿ. ವೀಕ್ಲಿ ತರಿಸಿ ಮಾಡ್ತಾ ಇರೋದಾ? ಸರಿ. ಎಷ್ಟು ಇದು ಮರಿಗಳಿಗೆಲ್ಲ ಏನು ಯಾವ ಥರ ಫೀಡ್ ಕೊಡ್ತೀರಾ? ಇಲ್ಲಿ ತಗೊಬಂದು ಮರಿಗಳಿಗೆ ಏನು ಫೀಡ್ ಕೊಡ್ತಾ ಇದ್ದೀರಾ ಸದ್ಯಕ್ಕೆ ನೀವು? ಈಗ ನಾರ್ಮಲ್ ಆಗಿ ನೇಪಿಯರ್ ಇದೆ, ಇದು ಜಮೀನು ಇರೋದಾ ಇಲ್ಲಿ? ನೇಪಿಯರ್ ಜೋಳ ಎಲ್ಲ ಇದೆ. ಅದನ್ನ ಚಾಪ್ ಕಟ್ಟಲ್ಲಿ ಹಾಕಿ ಕೊಡ್ತೀವಿ 1 ಟೈಮು. ಇನ್ನು 2 ಟೈಮ್ ಹೊರಗಡೆ ಬಿಡ್ತೀವಿ. ಜಮೀನು ಇರೋದ್ರಿಂದ. ಜಮೀನಲ್ಲಿ ಎಷ್ಟು ಎಕರೆದಲ್ಲಿ ಹಾಕೊಂಡಿದ್ದೀರಾ? ಇದು 2 ಎಕರೆ ಇದೆ. 2 ಎಕರೆದಲ್ಲಿ ಬೆಳ್ಕೊಂಡಿದ್ದೀರಾ? ಆರಾಮ್ ಹೊರಗಡೆ ಬಿಡ್ತೀವಿ, ಹೊರಗಡೆ ಮೇಯ್ತವೆ. ಶೆಡ್ ಒಳಗಡೆ ಸುಮ್ಮನೆ ಸೇಫ್ಟಿಗೋಸ್ಕರ ಹೊರಗಡೆ ಇಟ್ಕೊಂಡಿದೀವಿ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಹೊರಗಡೆನೆ ಮೇಯೋದು. ಅಲ್ಲಿಂದ ಎಲ್ಲ ಕಾಡಲ್ಲೆಲ್ಲ ಮೇಯ್ದಿರವೆ, ಅಲ್ಲಿಂದ ತರೋವೆಲ್ಲ ಅವೇನು ಶೆಡ್ಸ್ ಏನಲ್ಲ. ಬಟ್ ಅಲ್ಲಿಂದ ತಂದು ಇಲ್ಲಿ ವಾರ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ. ಸರಿ. ಈ ಶೆಡ್ ಬಗ್ಗೆ ಹೇಳಿ ಸ್ವಲ್ಪ. ಶೆಡ್ ಹಾಕಕ್ಕೆ ಎಷ್ಟಾಯ್ತು, ಏನು ಯಾವ ಥರ? ಇದು ಶೆಡ್ಡು ನೀವು ಯಾವ ಥರ ಕಂಡಕ್ಟ್ ಮಾಡಿದ್ರಿ? ಯಾರನ್ನ ಗೊತ್ತಿತ್ತ ಮೊದಲು ಯಾರಾದ್ರು ಶೆಡ್ ಹಾಕೋರು? ಆ ಥರ ಯಾರು ಗೊತ್ತಿರಲಿಲ್ಲ. ನೀವೆಲ್ಲ ರಿಸರ್ಚ್ ಮಾಡಿ ನನಗೆ ಇಂಟ್ರೆಸ್ಟ್ ಇದ್ದು ಮಾಡಿದ್ದು. ಅದೇ ಶೆಡ್ ನಾರ್ಮಲ್ ಆಗಿ ಒಂದು 6-7 ಲ್ಯಾಕ್ ಅಂತ ಅನ್ಕೊಂಡ್ವಿ. ಅದು 1 to double ಆಗೋಯ್ತು. 1 to double ಆಗೋಯ್ತಾ? 15 ಲ್ಯಾಕ್ ಬರೀ ಶೆಡ್ಗೆ ಆಗೋಯ್ತು. 15 ಲಕ್ಷ. ಎಷ್ಟಕ್ಕೆ ಎಷ್ಟಿದೆ ಇದು ಶೆಡ್? ಇದು 22ಕ್ಕೆ 100 ಇದೆ. 22ಕ್ಕೆ 100 ಇದೆಯಾ? ಓಕೆ. ಇದರಲ್ಲೇನೆ ನಾವು ಹಸುಗೂ ಮಾಡ್ಕೊಂಡಿದೀವಿ, ಮೇಕೆದಕ್ಕೂ ಮಾಡ್ಕೊಂಡಿದೀವಿ. ಎರಡನ್ನೂ ಮಾಡ್ತೀವಿ, ಬರೀ ಮೇಕೆದೇ ಇಲ್ಲ. ಇದು ತುಂಬಾ ಹೈಟ್ ಮಾಡಿದಿರಲ್ಲ, ಇದು ಎಷ್ಟು ಹೈಟ್ ಮಾಡಿದ್ದೀರಾ? ಇದು 22 ಅಡಿ ಇದೆ. ಹೈಟ್ ಮಾಡೋ ಉದ್ದೇಶ ಏನಂದ್ರೆ ಬಿಸಿಲು. ಗ್ರೌಂಡ್ ಇಂದನೂ ಹೈಟ್ ಇದೆಯಲ್ಲ, ಗ್ರೌಂಡ್ ಇಂದ ಎಷ್ಟಿದೆ? ಗ್ರೌಂಡ್ ಇಂದ ಹೈಟ್ ಏನಕ್ಕಿದೆ ಅಂದ್ರೆ ನಾನು ಅಲ್ಲಿ ಕೆಳಗಡೆ ಹಸುಗಳನ್ನ ಕಟ್ಟೋದಕ್ಕೆ ಪ್ಲಾನ್ ಮಾಡ್ಕೊಂಡು ಹೈಟ್ ಜಾಸ್ತಿ ಕೊಟ್ಟಿದ್ದೀನಿ. ಗ್ರೌಂಡ್ ಇಂದ ಇದರಿಂದ 12 ಅಡಿ ಇದೆ.
12 ಅಡಿ ಇದೆ. ಅಂದ್ರೆ ಬಿಸಿಲುಗಾಲದಲ್ಲಿ ಮರಿಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೈಟ್ ಜಾಸ್ತಿ ಮಾಡಿದ್ವಿ. ಹೌದು, ಕಬ್ಣ ಮಾತ್ರ ಇದೆಯಲ್ಲ, ಇದು ಬಿಸಿಲುಗಾಲದಲ್ಲಿ ಜಾಸ್ತಿ ಶೆಕೆ ಆಗಲ್ವಾ? ಅದಕ್ಕೆ ಹೈಟ್ ಜಾಸ್ತಿ ಮಾಡಿದ್ದು. ಹೈಟ್ ಜಾಸ್ತಿ ಮಾಡ್ಕೊಂಡು ಸೈಡಲ್ಲಿ ಈ ತರ ಎಲ್ಲ ಗಾಳಿ ಬರೋ ತರ ಮಾಡ್ಕೊಂಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಇದು ಮಳೆಗಾಲದಲ್ಲಿ ಇದು ತೂರ್ಲೆಲ್ಲ ಹೊಡಿಯುತ್ತೆ, ಮಳೆ ಬಿದ್ದು ಅದೇನಾಗಲ್ವಾ? ನೀವು ಅಲ್ಲಿ ಕೆಳಗಡೆ ನೋಡಿದ್ರೆ ನಾನು ಗ್ರೀನ್ ಕಲರ್ ಇದನ್ನ ಕಟ್ಟಿದ್ದೀನಿ, ಶೇಡ್ ನೆಟ್ ಆತರ. ಇಲ್ಲಿ ಏನಾದ್ರೆ ಜಾಸ್ತಿ ಆತರ ಬಂತಂದ್ರೆ ಇಲ್ಲಿ ಕಟ್ಟೋಣ ಅಂತ ಪ್ಲಾನ್ ಇದೆ, ಬ್ಯಾಕಪ್ ಪ್ಲಾನ್ ಇದೆ. ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಅದಕ್ಕೆ ಇದೆ, ಅದೆಲ್ಲ ಇದೆ. ಒಂದ್ ಸೈಡ್ ಕಟ್ಟಿದೀವಿ, ಇನ್ನೊಂದ್ ಸೈಡ್ ನೋಡೋಣ ಅಂತ ಆಮೇಲೆ. ಓಕೆ. ಇದು ಎಷ್ಟಕ್ಕೆ ಸೇಲ್ ಮಾಡೋಣ ಅಂತ ಇದ್ದೀರಾ ಇವಾಗ? ಮೇಲ್ ಎಷ್ಟಕ್ಕೆ, ಫೀಮೇಲ್ ಎಷ್ಟಕ್ಕೆ, ಕೆಜಿ ಲೆಕ್ಕ ಅಂತ ಹೇಳಿ? ಕೆಜಿ ಲೆಕ್ಕದಲ್ಲ. ಯಾವ ತರ, ಎಷ್ಟು? 470. ಯಾವ್ದಾರ ಚಿಕ್ಕ ಮರಿ ದೊಡ್ಡ ಮರಿ ಕಟ್ಟಿಂಗು ಸಾಕಾದ್ರೂ ಓಕೆ, ಕಟಿಂಗ್ ಆದ್ರೂ ಓಕೆ, ಯಾವ್ದೇ ತಗೊಂಡ್ರೆ ಒಂದೇ ರೇಟು. 470 ಗಂಡು, 370 ಹೆಣ್ಣು. ಚಿಕ್ಕ ಮರಿನಾರು ತಗೊಳ್ಳಿ, ದೊಡ್ಡ ಮರಿನಾರು ತಗೊಳ್ಳಿ. 10 kg ಬಂದ್ರು ಓಕೆ, 40 kg 50 kg ಬಂದ್ರೆ ಎಲ್ಲ ಒಂದೇ ರೇಟು, ಯಾವ್ದು ಬೇರೆ ಬೇರೆ ರೇಟ್ ಇಲ್ಲ. ಸರಿ. ನೀವೇನಾದ್ರೂ ಇದಕ್ಕೆ ಬೆಂಗಳೂರಿಗೆ ಏನಾದ್ರು ಕೊಡ್ತೀರಾ? ಅಲ್ಲಿ ಬೆಂಗಳೂರಿಗೆ ಕೊಡ್ತೀವಿ. ಬೆಂಗಳೂರು ನೀವು ಬೆಂಗಳೂರಲ್ಲಿ ಇರೋದ್ರಿಂದ ನೀವು ವಾರದ ಏನಾದ್ರು ಬೇರೆ ಕಡೆಯಿಂದ ಯಾವ್ದಾರು ಗಾಡಿ ಕಳಿಸ್ಕೊ ಆ ಥರ ಮಾಡ್ಕೊಡ್ತೀವಿ. ಹೌದಾ? ಟ್ರಾನ್ಸ್ಪೋರ್ಟೇಷನ್ ಬೇಕಾದ್ರೆ ನಮ್ಮ ಕಡೆಯಿಂದ ಸಿಗುತ್ತೆ. ಆಮೇಲೆ ಇದು ಫಂಕ್ಷನ್ಗಳಿಗೆ ಇಲ್ಲೇ ಬೇಕಾದ್ರೆ ಕಟ್ ಮಾಡಿಸಿ ಕೊಡ್ತೀರಾ? ಆ ಥರನೂ ಇದೆ. ನಿಮಗೆ ಇಲ್ಲ ನಮಗೆ ಅಲ್ಲಿಗೆ ಬರೀ ತಂದ್ಕೊಟ್ರು ಸಾಕು ಅಂದ್ರೆ ನಮ್ಮದೇ ಗಾಡಿ ಇದೆ, ಬೇಕಾದ್ರೆ ನಮ್ಮದೇ ಕಳಿಸ್ಕೊಡ್ತೀವಿ. ಆ ಥರ 2 ಫೆಸಿಲಿಟೀಸ್ ಇದೆ. ಓಕೆ. ಅವ್ರು ಬಂದು ಸೆಲೆಕ್ಟ್ ಮಾಡಿದ್ರೆ ಸಾಕು. ವಿಡಿಯೋ ಕಾಲಲ್ಲಿ ಅವ್ರು ಸೆಲೆಕ್ಟ್ ಮಾಡಿ ತೂಕದ ಲೆಕ್ಕ ನೋಡಿಕೊಂಡು ಆ ಥರ ಅಡ್ವಾನ್ಸ್ ಹಾಕಿದ್ರು ಕೊಡ್ತೀವಿ. ಓಕೆ. ಅದೇ ಹೇಳಿ, ಇದು ಬ್ರೀಡಿಂಗು ಏನಕ್ಕೆ ನೀವು ಸ್ಟಾಪ್ ಮಾಡ್ಬೇಕನ್ನಿಸ್ತು? ಅದೆಷ್ಟೊಂದು ಲಾಭ ಇಲ್ಲ ಅದರಲ್ಲಿ, ಆ ಥರ ಏನಕ್ಕೆ ಅಂದ್ಕೊಂಡ್ರಿ? ಲಾಭ ಇಲ್ಲ ಅಂತಲ್ಲ, ಲಾಭ ತುಂಬಾನೇ ಇದೆ. ಬಟ್ ಬ್ರೀಡಿಂಗ್ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ಮರಿಗಳು ನಾವು ಎಲ್ಲ ಬೇರೆ ಕಡೆಯಿಂದ ತರೋದ್ರಿಂದ ಅದು ಫಸ್ಟ್ ಹೇಗಿರುತ್ತೇನೋ, ಲೈಕ್ ಅದ್ರ ಅನುಭವ ಏನು ಇರಲ್ಲ. ಒಂದ್ ಚೆನ್ನಾಗಿರೋ ಇರ್ತವೆ, ಒಂದೊಂದು ಚೆನ್ನಾಗಿ ಇಲ್ಲದೆ ಇರೋವು ಇರ್ತವೆ. ನಾವೆಲ್ಲಾನು ಒಟ್ಟಿಗೆ ತಂದಾಗ ಸಕ್ಸಸ್ ರೇಟು ತುಂಬಾ ಕಡಿಮೆ ಬ್ರೀಡಿಂಗ್ ಅಲ್ಲಿ. ನಮ್ಮ ಹತ್ರನೇ ಇದ್ದು ಮರಿಗಳು ನಮ್ಮ ಹತ್ರನೇ ಆಗಿ ಅವು ದೊಡ್ಡದು ಮಾಡ್ಕೊಂಡು ಮಾಡಿದೀವಿ ಅಂದ್ರೆ ಬ್ರೀಡಿಂಗ್ ಸಕ್ಸಸ್ ಆಗುತ್ತೆ. ಬಟ್ ಅದು ತುಂಬಾ ಲಾಂಗ್ ಟೈಮ್ ಆಗುತ್ತೆ. ಸೊ ಲಾಂಗ್ ಟೈಮ್ ಯಾರು ಅಷ್ಟು ಇಷ್ಟಪಡಲ್ಲ. ಸೊ ಎಲ್ಲರೂ ಲೈಕ್ ಪ್ರೆಗ್ನೆಂಟ್ ಮರಿಗಳನ್ನ ತಂದು ಮಾಡಬೇಕು ಅಂತ ಅನ್ಕೊಳ್ತಾರೆ. ಬಟ್ ಅದು ತುಂಬಾ ದೊಡ್ಡ ಮಿಸ್ಟೇಕ್ ಅಂತ ಅನ್ಸುತ್ತೆ. ಬ್ರೀಡಿಂಗ್ ಅನ್ಕೊಳ್ಳೋಷ್ಟು ಈಸಿ ಏನಿಲ್ಲ, ತುಂಬಾ ಕಷ್ಟನೇ. ಹೌದು, ಬ್ರೀಡಿಂಗ್ ಮಾಡಿದ್ರೇನು ಇವಾಗ ಶೆಡ್ ಮಾಡ್ಕೊಂಡು ಒಳಗಡೆನೆ ಇಟ್ಟು ಸಾಕಿ ಅದೊಂದು 5 ತಿಂಗಳು ವೆಯ್ಟ್ ಮಾಡಿ ಮರಿ ತೆಗೆದು ಅವೆಲ್ಲ ಮಾಡಕ್ಕೆ ಲಾಭ ಅನ್ಸುತ್ತೆ. ಯಾಕಂದ್ರೆ ಅದಕ್ಕೆ ಕೈ ತಿಂಡಿ ಅವು ಇವು ಮಾಡ್ತಾ ಇರಬೇಕು. ಕೈ ತಿಂಡಿಗಳು ಕೊಡ್ತಾರೆ. ಆಲ್ಮೋಸ್ಟ್ ನಾವು 2 ರಿಂದ 3 ತಿಂಗಳ ತನಕ ನಾವೇನು ಮರಿಗಳಿಗೆ 4 ತಿಂಗಳು ಏನು ಕೈ ತಿಂಡಿ ಆ ಥರ ಏನು ಕೊಡೋದಿಲ್ಲ. ಹಾಲು ಕುಡ್ಕೊಂಡು ಮೇವು ಅದು ಕಲಿಯೋದಿಲ್ಲದೆ ಇರುತ್ತೆ. ಸೊ ನಾವು ಆ ಮರಿಗಳನ್ನೇ ನಾವು ಮಾರ್ಕೊಂಡ್ರು ಕೆಜಿ ಲೆಕ್ಕದಲ್ಲೇ ನಾವು ಮಾಡ್ಕೊಂಡ್ರು ನಮಗೆ ಲಾಸ್ ಆಗಲ್ಲ. 6-7 8 ತಿಂಗಳು ಸಾಕಿದ್ರು ನಮ್ಗೆ ಬೇರೆಯವ್ರು ಸಾಕೋರಿಗೆ ಮಾಡಿದ್ರು ಏನು ಲಾಸ್ ಇಲ್ಲ. ನಾವು ಅದನ್ನ 1 ವರ್ಷ 2 ವರ್ಷ ಸಾಕ್ಬೇಕು ಅಂತ ಏನಿಲ್ಲ. 6-7 ಮಂತ್ಸ್ಗೂ ಮಾರ್ಕೋಬಹುದು. ಅದೇನಂದ್ರೆ ಮರಿಗಳನ್ನ ಕ್ಲೀನಾಗಿ ಸಾಯ್ದೆ ಉಳಿಸ್ಕೋಬೇಕು ಅಷ್ಟೇ. ನಮ್ಗೆ ಎಷ್ಟು ಮರಿಗಳು ಉಳ್ಕೊಳ್ತೇವೆ, ಯಾಕೆಂದ್ರೆ ಒಂದಾದ್ಮೇಲೆ 2 ಅಂತೂ ಮರಿ ಹಾಕಿ ಆಗುತ್ತೆ ನಾರ್ಮಲ್ ಆಗಿ. ಸೊ ಗಂಡು ಹಾಕಿದೆ ಅಂದ್ರೆ ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಇರುತ್ತೆ, ಹೆಣ್ಣು ಹಾಕಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆ. ಬ್ರೀಡಿಂಗ್ ಬರೋ ಸ್ವಲ್ಪ ಥಿಂಕ್ ಮಾಡ್ಬೇಕು, ಅಷ್ಟು ಈಸಿ ಅಲ್ಲ. ನಾನು 0 ನಾಲೆಜ್ ಇಂದ ಬಂದಿದ್ದು ಮಾಡಬೇಕು ಅಂತ. ಇಲ್ಲಿ ಯಾರು ಮಾಡ್ತಿಲ್ಲ, ಲೈಕ್ ನಮ್ಗೆ ಆಪರ್ಚುನಿಟಿ ಇದೆ ಅನ್ನೋ ತರಕ್ಕೆ ಬಂದ್ವಿ. ಬಟ್ ಮಾಡ್ಲೇಬಾರ್ದು ಅಂತ ಏನು ಹೇಳ್ತಿಲ್ಲ, ಬಟ್ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಮಟ್ಟಿಂದ ಒಂದೇ ಸಲ ಜಾಸ್ತಿ ಮಾಡಿದ್ರೆ ಪ್ರಾಬ್ಲಮ್ ಜಾಸ್ತಿ ಇದೆ. ಇವಾಗ ಸ್ಟಾರ್ಟಿಂಗ್ ಮಾಡೋರಿಗೆ ಈ ಶೆಡ್ ಪ್ರಿಫರ್ ಮಾಡ್ತಾರೆ, ಇಲ್ಲಾಂದ್ರೆ ನಾರ್ಮಲ್ ಗ್ರೌಂಡ್ ಅಲ್ಲಿ ಫಸ್ಟ್ ಮಾಡಿ ಆಮೇಲೆ ಶೆಡ್ ಮಾಡಿ ಅಂತ ಹೇಳ್ತೀರಾ? ಯಾವ ತರ ಹೇಳ್ತೀರಾ? ಶೆಡ್ ಮಾಡೋ ಅಷ್ಟೊಂದು ಅವಶ್ಯಕತೆ ಬರೋದಿಲ್ಲ. ನಮ್ಮಲ್ಲಿ ಜಾಗ ಇತ್ತು ಅಂದ್ರೆ ಮಣ್ಣಲ್ಲಿ ಸುಮ್ಮನೆ ಶೀಟ್ ಹಾಕೊಂಡ್ರು ಸಾಕು, ಮಣ್ಣೆಲ್ಲ ಸಾಕೊಂಡ್ರೆ ಸಾಕು. ಬಟ್ ನಾನು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ನನಗೆ ಇದು ಬೇಕಿತ್ತು, ಲೈಕ್ ಸೇಫ್ಟಿಗೋಸ್ಕರ ನಾನು ಮಾಡ್ಕೊಂಡೆ. ನೀವು ಹಳ್ಳಿಗಳಲ್ಲಿ ಇಟ್ಕೊಂಡು ಮಾಡ್ತೀರಾ ಅಂದ್ರೆ ನಿಮ್ಗೆ ಶೆಡ್ ಅವಶ್ಯಕತೆ ಅಷ್ಟು ಬರಲ್ಲ ಅನ್ಕೋತೀನಿ. ಫಸ್ಟ್ ಮಾಡ್ತಾ ಇದೀನಿ, ಕರೆಕ್ಟಾಗಿ ಮಾಡ್ಬಿಡೋಣ ಎಲ್ಲ ಅಂದ್ಬಿಟ್ಟು ನೀವು ಯೋಚನೆ ಮಾಡಿದ್ದೀರಾ ಅಷ್ಟೇ. ಸೇಫ್ಟಿಗೋಸ್ಕರ ಯಾರು ಇಲ್ಲಿ ಒಂದು ಲಾಕ್ ಹಾಕೋರು ಯಾರು ಬರ್ಲಿಕ್ಕಾಗಲ್ಲ. ಎಲ್ಲ ಸೇಫ್ಟಿಗೋಸ್ಕರ ಎಲ್ಲ ಬಿಗಿ ಚೆನ್ನಾಗಿದೆ. ಓಕೆ. ಅದೇ ನೀವು ಒಂದು ಕ್ಲೀನಾಗಿ ನೆಲದಲ್ಲೇ ಮಾಡ್ಕೊಂಡ್ರೂ ಮಾಡ್ಬೋದು. ಸ್ಟಾರ್ಟಿಂಗ್ ಏನಿಲ್ಲ, ಒಳ್ಳೆ ಲಾಭ ಎಲ್ಲ ಮಾಡಿ ಅದಾದ್ಮೇಲೆ ಹಾಕ್ಬೇಕು ಅಂದ್ರೆ ಹಾಕೋಬಹುದು. ಬಟ್ ಅಂದ್ರೆ ಇದೊಂದು ಮಾಡಿರೋದ್ರಿಂದ ಸೇಫ್ಟಿ ಒಂದು ಚೆನ್ನಾಗಿದೆ ನನಗೆ. ನಾನು ಯಾಕೆಂದ್ರೆ ದೂರದಲ್ಲಿ ಇರೋದ್ರಿಂದ ನನಗೆ ಸೇಫ್ಟಿ ಮುಖ್ಯ. ಮತ್ತೆ ಯಾರು ಬೇಕಾದ್ರೂ ಬಂದ್ಬಿಟ್ಟು ಆ ಕಡೆ ಕಡೆಯಿಂದ ನನಗೆ ಈಗ ಯಾರು ಬರೋದಕ್ಕೆ ಆಗೋದಿಲ್ಲ. ನೀವು ಬೇಕಾದ್ರೆ ನೋಡಿ ಎಲ್ಲ ಕಡೆ ಫೆನ್ಸಿಂಗ್ ಎಲ್ಲ ಇದೆ, ಅದಕ್ಕೋಸ್ಕರ ಇದೊಂದು ಮಾಡಿದ್ದೀನಿ ಅಷ್ಟೇ. ಇಷ್ಟು ಮರಿಗಳಿದಾವಲ್ಲ, ನೀವು ಬೆಂಗಳೂರಲ್ಲಿ ಇರ್ತೀನಿ ಅಂತ ಇದ್ದೀರಲ್ಲ, ಯಾವ ತರ ಇದನ್ನ ನೋಡ್ಕೊಳ್ಳೋರು ಯಾರು? ಒಬ್ಬ ಹುಡುಗ ಇದ್ದಾನೆ ಕೆಲಸನು, ಇನ್ನೊಂದು ನಮ್ಮ ಅಣ್ಣ ಇದ್ದಾನೆ, ನಮ್ಮ ದೊಡ್ಡಮ್ಮ, 3 ಜನ ಮೇಂಟೈನ್ ಮಾಡ್ತಾ ಇದ್ದಾರೆ ಇದು ಹಸು ಎಲ್ಲಾನು. ಓಕೆ. 3 ಜನ ಸೇರಿ ನೋಡ್ಕೊತಾರ? ಮೇವ್ ಹಾಕೋದು ಇವೆಲ್ಲ? ಮೇಕೇನು ಅಷ್ಟು ಮೇಂಟೆನೆನ್ಸ್ ಅವಶ್ಯಕತೆ ಇಲ್ಲ. ಹಸು ಆದ್ರೆ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಇವಕ್ಕೇನು ಅಷ್ಟು ಮೇಂಟೆನೆನ್ಸ್ ಏನು ಬೇಕಾಗಿಲ್ಲ, ಜಾಸ್ತಿ ಜನನೂ ಬೇಕಿಲ್ಲ. ಒಬ್ರು ಇದ್ರೆ 100 ಆರಾಮಾಗಿ ಮೇಂಟೈನ್. ಕರೆಕ್ಟ್ ಟೈಮ್ಗೆ ಮೇವ್ ಹಾಕ್ಬಿಟ್ಟು ಇದು ಮಾಡಿದ್ರೆ ಸಾಕಲ್ವಾ?
ಏನಾದರೂ ರೋಗ ಈಗ ಬಂದರೆ ಯಾರಿಗೆ ತೋರಿಸ್ತೀರಾ, ಏನು ಮಾಡ್ತೀರಾ ಅದು? ನಾರ್ಮಲ್ ಆಗಿ ರೋಗ ಬಂದ್ರೆ ನಮಗೆ ಇಲ್ಲೇ ಊರಲ್ಲೇ ಹಾಸ್ಪಿಟಲ್ ಇದೆ, ವೆಟರ್ನರಿ ಹಾಸ್ಪಿಟಲ್. ಫೋನ್ ಮಾಡಿದ್ರೆ ಡಾಕ್ಟರ್ಗಳು ಬರ್ತಾರೆ. ಸೊ ಅದೇನು ಅಷ್ಟೊಂದು ಪ್ರಾಬ್ಲಮ್ ಏನಿಲ್ಲ. ಅಕ್ಕಪಕ್ಕ ಹಾಸ್ಪಿಟಲ್ ಚೆನ್ನಾಗಿದೆ. ಓಕೆ ಅವರಿಗೆ ತೋರಿಸಿ ಇದು ಮಾಡ್ತೀರಾ? ಸರ್ ಹೆಣ್ಮರಿ ಸರ್ ಇವು ಈಗ 370 ರೂಪಾಯಿ ಹೆಣ್ಮರಿಗಳು. ಚಿಕ್ಕವು ಸಣ್ಣವೆಲ್ಲ ಇದೆ ಸರ್. ಅವು ವಾತ್ಮರಿ ಸರ್. ಅಲ್ಲ ಇದು ಎಷ್ಟು ರೇಟ್ ಏನು ಹೇಳಿ? 370 ರೂಪಾಯಿ ಸರ್ ಇವು ಹೆಣ್ಮರಿ. 70 ರೂಪಾಯಿ ಕೆಜಿ. 370 ರೂಪಾಯಿ ಸರ್ ಹೆಣ್ಣು. ಹಳ್ಳಿ ನಾವು ನೀರು ಸಂತೆ ಥರ ನೀರು ಯೂಸ್ ಮಾಡಲ್ಲ ಸರ್. ಲೈವ್ ವೇಟು ಕೊಡ್ತೀವಿ. ನೀರು ಸಂತೆ ಥರ ನಾವು ಮೋಸ ಗೀಸ ಏನಿಲ್ಲ ಸರ್. ನೀರು ತುಂಬೋದು, ಜೋಳ ತಿನ್ಸೋದು ಆ ಥರ ನಾವೇನು ಮೋಸ ಗೀಸ ಇಲ್ಲ. ಅದೇ ಯಾಕಂದ್ರೆ ಸಂತೆಗಳಲ್ಲಿ ನೋಡಿರ್ತೀವಿ, ಸ್ವಲ್ಪ ಎಲ್ಲ ತುಂಬಿಟ್ಟು ನೀರು ತುಂಬಿಟ್ಟು ಕರ್ಕೊ ಬರ್ತಾರೆ ಚೆನ್ನಾಗಿ ಕಾಣ್ಲಿ ಅಂತ. ಹೌದು ಸರ್, ನಾವು ಮೋಸ ಗೀಸ ಇಲ್ಲ ಸರ್. ನಾವು ಚಿಕ್ಕೂರಿಂದ ಆಸೆ ಇತ್ತು ಮಾಡಬೇಕು ಅಂತ ಮಾಡ್ತಾ ಇದೀವಿ ಸರ್ ಈಗ. ಇವೆಲ್ಲ ಗಂಡುವಾ? ಗಂಡು ಸರ್ ಇವೆಲ್ಲ. ಎಷ್ಟು ಕೊಡ್ತಾ ಇದೀರಾ ಇದು ಕೆಜಿ? 470 ರೂಪಾಯಿ ಸರ್ ಇವು. 470 ರೂಪಾಯಿ. ಸಾಕಾಕು ಸಿಗುತ್ತೆ, ಮೀಟ್ ಪರ್ಪಸ್ಗೂ ಸಿಗುತ್ತಲ್ವಾ? ಸಾಕಕ್ಕೆ, ಕುಯ್ಯಕ್ಕೆ, ಮಟನ್, ಬೀಗ್ರ ಊಟಕ್ಕೆ, ತಿರುಗಾಟ ಎಲ್ಲದಕ್ಕೂ ಸಿಗುತ್ತೆ ಸರ್. ಹಬ್ಬದ ಕಾರ್ಯಕ್ಕೆ ನೀವೇ ನೋಡ್ಕೊಳ್ಳೋದಲ್ವಾ ಮರಿಗಳನ್ನೆಲ್ಲ? ಹೌದು ಸರ್, ನಾವೇ ನೋಡ್ಕೊಳ್ಳೋದು. ಏನ್ ಮೇಯ್ಸ್ಕೊ ಬರೋದಾ? ಇಲ್ಲಿ ಹೋಗಿ ಈ ಕಡೆ ನಮ್ದು ಜಾಗ ಇದೆ, ಮೇಯ್ಸ್ಕೊಬತ್ತೀವಿ. ಮೇಯ್ಸ್ಕೊ ಬರ್ತೀರಾ? ಸಾಕೋದು ಒಂದೇ ರೇಟ್ ಅಲ್ಲ? ಸಾಕು ಒಂದೇ ರೇಟ್ ಸರ್. ಚಂದನ್ ಅವರು ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ. ಯಾರೇ ಆಗ್ಲಿ ಬ್ರೀಡಿಂಗ್ ಮಾಡಬೇಕು ಅಂದ್ರೆ ಸ್ವಲ್ಪ ಪೇಷನ್ಸ್ ಇರಬೇಕು. ಇವತ್ತು ತಂದ್ಬಿಡ್ತೀನಿ, ಇನ್ನೊಂದು 3-4 ತಿಂಗಳು ಅಥವಾ 6 ತಿಂಗಳಲ್ಲಿ ನನಗೆ ಲಾಭ ಕೈಗೆ ಬರಬೇಕು ಅಂದ್ರೆ ಅದು ಆಗದೆ ಇರೋ ಮಾತು. ನಿಮಗೆ ಕೈಗೆ ದುಡ್ಡು ಬರೋದೇ 1 ವರ್ಷ ಇಲ್ಲ 2 ವರ್ಷ ಆದ್ಮೇಲೆ. ಸೊ ಅಷ್ಟು ಪೇಷನ್ಸ್ ಇದ್ರೆ ನೀವು ಆರಾಮಾಗಿ ಬ್ರೀಡಿಂಗ್ ಮಾಡ್ಬೋದು. ಅಥವಾ ಈ ತರ ಗಂಡ್ಮರಿಗಳನ್ನ ತಂದು ಸಾಕಿ. ಫಾರ್ಮ್ ಎಲ್ಲ ವಿಸಿಟ್ ಮಾಡ್ಕೊಂಡು ಅಲ್ಲಿಂದ ಬರುವಾಗ ಮದ್ದೂರು ಒಡೆನ ತಿನ್ಕೊಂಡು ಹಾಗೆ ಮೈಸೂರು ಹೈವೇ ಮೇಲೆ ಮನೆಗೆ ಬಂದೆ. ನೀವು ಈ ವಿಡಿಯೋಯಿಂದ ಏನಾದರೂ ಸ್ವಲ್ಪ ಆದ್ರೂ ಇನ್ಫಾರ್ಮೇಶನ್ ತಿಳ್ಕೊಂಡೆ ಅಂತ ಅನ್ಕೊಂಡ್ರೆ ನಮ್ಮ ವಿಡಿಯೋನ ಒಂದು ಲೈಕ್ ಮಾಡಿ, ಹಾಗೆ ಇದನ್ನ ಯಾರಿಗಾದ್ರೂ ಶೇರ್ ಮಾಡಿ. ದುಡ್ಡು ಅಷ್ಟೊಂದು ಲಕ್ಷಗಳನ್ನ ಇನ್ವೆಸ್ಟ್ ಮಾಡುವಾಗ 1-2 ಸರಿ ಯೋಚನೆ ಮಾಡಿ. ಆದ್ರೆ ಒಂದ್ಸರಿ ಇನ್ವೆಸ್ಟ್ ಮಾಡಾದ್ಮೇಲೆ ಆ ಕೆಲಸದಲ್ಲಿ ನೀವು ಕಂಟಿನ್ಯೂ ಮಾಡಬೇಕು, ಯಾವುದೇ ಕಾರಣಕ್ಕೂ ಬಿಟ್ಟು ಬರಬಾರ್ದು.